ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಸಾಪುರದಲ್ಲಿ ಇರತಕ್ಕಂತ ಕಿರಣ್ ಅವರ ಹಸು ಬಂದಿದ್ದೀನಿ. ಇಲ್ಲಿ ಇವರು ಸುಮಾರು ಒಂದು 40 ರಿಂದ 50 ಹಸುಗಳನ್ನು ಸಾಕಿದ್ದಾರೆ. ಸಾಕಷ್ಟು ತರದ ತಳಿಗಳನ್ನ ಇವರು ಸಾಕಿದ್ದಾರೆ. ಯಾಕೆ ಆ ಒಂದು ವೆರೈಟಿ ಆದ ತಳಿಗಳನ್ನು ಸಾಕಿದ್ದಾರೆ, ಇದರ ಒಂದು ಇನ್ಫಾರ್ಮೇಶನ್ ನಿಮಗೆ ಸಂಪೂರ್ಣವಾಗಿ ತಿಳಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ಇದನ್ನ ನೋಡ್ಕೊಂಡು ಬರೋಣ. ಸಂಪೂರ್ಣವಾಗಿ ನಾನು ಎಲ್ಲಾ ಹಸುಗಳನ್ನು ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದು ಎಚ್.ಎಫ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಈಗ ನಾನು ಏನೆಲ್ಲ ಯಾವ ತಳಿಯ ಹಸುಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನೋ ಎಲ್ಲಾ ತಳಿಯ ಹಸುಗಳ ಬಗ್ಗೆ ಸಂಪೂರ್ಣವಾದಂತ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಎಚ್.ಎಫ್ ಅಂತಂದ್ರೆ ಎಚ್.ಎಫ್ ನ ಒಂದು ದೇಹದ ಲಕ್ಷಣಗಳೇನು, ಅದು ಯಾವ ರೀತಿ ಎಲ್ಲ ಇರುತ್ತೆ, ಮತ್ತು ಹೈಟ್ ಎಷ್ಟು ಇರ್ತದೆ, ವೆಯ್ಟ್ ಎಷ್ಟು ಇರ್ತದೆ, ಮತ್ತೆ ಆಹಾರವನ್ನು ಎಷ್ಟು ತಿಂತದೆ, ಅದು ಸಂಪೂರ್ಣವಾದಂತ ಡೀಟೇಲ್ಸ್ ಜೊತೆಗೆ ಎಷ್ಟು ಹಾಲನ್ನ ಕೊಡ್ತದೆ, ಎಷ್ಟು ಟೈಮ್ ಕೊಡ್ತದೆ ಅನ್ನೋದನ್ನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಜೊತೆಗೆ ಫ್ಯಾಟ್ ಎಷ್ಟು ಏನು ಕೊಡುತ್ತೆ, ಡಿಗ್ರಿ ಏನು ಕೊಡುತ್ತೆ, ಎಲ್ಲದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಇದು ಎಚ್.ಎಫ್. ಇದಾದ ನಂತರ ನೆಕ್ಸ್ಟ್ ಇದು ಕೂಡ ಎಚ್.ಎಫ್. ಇಲ್ಲಿ ಬಂದ್ಬಿಟ್ಟು ಇದು ಬ್ಲಾಕ್ ಮಿಕ್ಸ್ ಆಗಿದೆ, ಎಚ್.ಎಫ್ ಮತ್ತೆ ಬ್ಲಾಕ್ ಮಿಕ್ಸ್ ಆಗಿರುವಂತದ್ದು. ಇದು ನೆಕ್ಸ್ಟ್ ಇದನ್ನು ಕೂಡ ಎಚ್.ಎಫ್ ನೀವು ನೋಡ್ತಾ ಇರುವಂತದ್ದು. ಇದು ಕೂಡ ಬ್ಲಾಕ್ ಮತ್ತೆ ಎಚ್.ಎಫ್ ಮಿಕ್ಸ್ ಆಗಿರುವಂತದ್ದು. ನೋಡಿ ಫ್ರೆಂಡ್ಸ್, ಇದು ಕೂಡ ಎಚ್.ಎಫ್. ಸಾಕಷ್ಟು ಇಲ್ಲಿ ಎಚ್.ಎಫ್ ನ ಇವರು ಸಾಕಿದ್ರೆ ಇನ್ನೂ ವೆರೈಟಿ ಇದೆ, ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಬ್ಲಾಕ್ ಮಿಕ್ಸ್ ಎಚ್.ಎಫ್ ಅಲ್ಲಿ. ಇದು ಪ್ಯೂರ್ಲಿ ಎಚ್.ಎಫ್. ಇದು ಇದಾದ ನಂತರ ನಿಮ್ಗೆ ಹೊಸದಾಗಿ ನೀವು ಗಮನಿಸ್ತಾ ಇರ್ಬೋದು, ಇದು ಇದರ ಭಯ ಇದು ರೆಡ್ ಅನ್. ಇದು ರೆಡ್ ಅನ್ನು ಅಂದ್ರೆ ಏನು, ರೆಡ್ ಅನ್ನು ಯಾವ ಕಡೆಯಿಂದ ಬಂತು, ಯಾವ ದೇಶದಿಂದ ಬಂತು, ನಾವು ಇಲ್ಲಿ ಸಾಕೋದಕ್ಕೆ ಏನು ಅನುಗುಣವಾಗಿರ್ಬೇಕು, ಇದಕ್ಕೆ ಒಂದು ವ್ಯವಸ್ಥೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಒಂದು ದೇಹದ ಲಕ್ಷಣಗಳು, ಎಷ್ಟು ಲೀಟರ್ ಹಾಲು ಕೊಡುತ್ತೆ, ಮತ್ತೆ ಫ್ಯಾಟ್ ಏನಿದೆ, ಡಿಗ್ರಿ ಏನಿದೆ ಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ರೆಡ್ ಅನ್ ಅಂತ ಕರೀತಾರೆ. ಇದು ಕೂಡ ಬ್ಲ್ಯಾಕ್ ಎಚ್.ಎಫ್ ಮಿಕ್ಸ್ ಆಗಿರುವಂತದ್ದು. ಅದನ್ನು ಪ್ಯೂರ್ಲಿ ಬ್ಲ್ಯಾಕ್ ಅಂತಾನು ಕೂಡ ಹೇಳ್ಬೋದು ಫ್ರೆಂಡ್ಸ್ ಅದನ್ನ. ಇದು ಎಚ್.ಎಫ್. ಇದು ಕೂಡ ಎಚ್.ಎಫ್ ನೀವು ನೋಡ್ತಾ ಇರುವಂತದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹಳ್ಳಿಕಾರ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಎರಡು ಕೂಡ ಹಳ್ಳಿಕಾರ. ಏನಾದ್ರು ನಾವು ಸೊಪ್ಪೇನ ತರೋದಿಕ್ಕೆ ಅಥವಾ ಏನಾದ್ರು ಇದಕ್ಕೆ ಬೇಕಾಗಿರುವಂತ ಹುಲ್ಲನ್ನ ತರೋದಿಕ್ಕೆ, ಸೂಪರ್ ನೈಪರ್ ತರೋದಿಕ್ಕೆ, ಗಾಡಿ ಮುಖಾಂತರ ಹೋಗಿ ತಗೊಂಡ್ ಬರೋದಿಕ್ಕೆ ಸಾಕೊಂಡಿರುವಂತ ಒಂದು ಹಳ್ಳಿಕಾರ ಅಂತ ಹೇಳ್ತೀವಿ. ತುಂಬಾನೇ ಕೂಡ ಬೆಲೆ ಉಳ್ಳುವಂತ ಒಂದು ಹಸು ಇದು. ಆಲ್ಮೋಸ್ಟ್ ಆಲ್ ಮೊದಲು ಹಿಂದಿನ ಕಾಲದಲ್ಲೆಲ್ಲ ನಾವು ಇದನ್ನೆಲ್ಲ ಸಾಕ್ತಾ ಇದ್ವಿ. ಇವಾಗ ಇದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನ ನಾವು ಪ್ರೆಸ್ಟೀಜ್ಗೋಸ್ಕರನೇ ಸಾಕಬಹುದು ಅಂತಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾಕ್ತಾ ಇದ್ದಾರೆ. ಮನೆಯಲ್ಲಿ ಒಂದು ಹಸು ಈ ತರ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಸಾಕ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದ ಡೀಟೇಲ್ಸ್ ನಾನು ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಒಂದು ಗುಣಲಕ್ಷಣಗಳೇನು, ಇದನ್ನ ಒಂದು ಎತ್ತುಗಳಾದ್ರೆ ಯಾವ ರೀತಿ ಎಲ್ಲ ಪರ್ಪಸ್ ಯೂಸ್ ಮಾಡ್ತಾರೆ, ಆಯ್ತು ಅಂತಂದ್ರೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ, ಇದರ ಒಂದು ಫ್ಯಾಟ್ ಮತ್ತೆ ಡಿಗ್ರಿ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದಾದ ನಂತರ ನಿಮ್ಗೆ ಇಲ್ಲಿ ಗಮನಿಸ್ತಾ ಇದ್ರಿ ರೆಡ್ ಅನ್ನು, ಇದರ ಒಂದು ದೇಹದ ಲಕ್ಷಣ ಎಲ್ಲ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಕೂಡ ರೆಡ್ ಅನ್ನು ನೀವು ನೋಡ್ತಾ ಇರುವಂತದ್ದು. ಇದು ಎಚ್.ಎಫ್. ಇದು ನೋಡಿ, ಇದು ಎಚ್.ಎಫ್. ಇದು ಎಚ್.ಎಫ್ ಹಸು. ಇದು ಕೂಡ ಎಚ್.ಎಫ್ ನೀವು ನೋಡ್ತಾ ಇರುವಂತದ್ದು. ಇಲ್ಲಿಂದ ಆಚೆಗೆ ಸುಮಾರು ಒಂದು 6 ಹಸುಗಳು ಗರುಡ ಅಂತ ಕರಿತೀವಿ. ಇದನ್ನ ಒಂದು ವಿಶೇಷವಾಗಿ ಸಾಕ್ತಾರೆ. ಇದರಲ್ಲಿ ಯಥೇಚ್ಛವಾಗಿ ಹಾಲು ಬರುತ್ತೆ ಅಂತಾನೂ ಕೂಡ ಸಾಕ್ತಾರೆ. ಜೊತೆಗೆ ಇದಕ್ಕೆ ಸಾಕಷ್ಟು ಕಟ್ಟುಪಾಡುಗಳಿದೆ. ಯಾರ್ಯಾರು ಸಾಕ್ಬೇಕು, ಯಾರು ಸಾಕ್ಬಾರ್ದು, ಈ ಹಸುಗಳಿದ್ರೆ ಏನ್ ತೊಂದರೆ ಆಗುತ್ತೆ, ಏನ್ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಡೀಟೇಲ್ಸ್, ಇದರ ದೇಹದ ಲಕ್ಷಣದ ಬಗ್ಗೆ ಎಲ್ಲ ಸಂಪೂರ್ಣವಾದ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಗರುಡ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಆ ಗರುಡು ತರ ಇದೆ ನೋಡಿ, ಅಲ್ಲಿ ಮುಖ ನೋಡಿ, ತುರ್ಸಿ ಬೈ ಗರುಡು ತರ ಇದು ಮುಖ ಇರೋದ್ರಿಂದ ಒಂದೇನು ತಲೆ ಕಾಣ್ತಾ ಇದೆಯದು, ಇದು ಗರುಡದ ಆಕಾರದಲ್ಲಿ ಇರೋದ್ರಿಂದ ಅದಕ್ಕೆ ಗರುಡ ಅಂತೇಳಿ ಕರೀತಾರೆ. ಇದು ಕೂಡ ಗರುಡನೆ ಅಂತ ಕರೀತಾರೆ. ಇದು ಎಚ್.ಎಫ್ ಮತ್ತೆ ಗರುಡ ಮಿಕ್ಸ್ ಆಗಿರುವಂತದ್ದು ತಳಿ ಇದು. ಇದಾದ ನಂತರ ಇಲ್ಲಿರುವ ಸಾಕಷ್ಟು ಒಂದು 6 ರಿಂದ 7 ಹಸುಗಳು ಗರುಡ ಇವೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇಲ್ಲೆಲ್ಲ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಗರುಡ ಇರುವಂತದ್ದು ನೋಡಿ. ಇದು ಕೂಡ ಗರುಡ ಎಚ್.ಎಫ್ ಮಿಕ್ಸ್ ಆಗಿರುವಂತದ್ದು ನೋಡಿ ಫ್ರೆಂಡ್ಸ್. ಇಲ್ಲೂ ಕೂಡ ಎಚ್.ಎಫ್ ಇದೆ, ನೀವು ಇದನ್ನ ಗಮನಿಸ್ತಾ. ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ನಡೆಯುವಂತ ಸಂದರ್ಭದಲ್ಲಿ ಕೆಲವೊಂದು ಹಸುಗಳನ್ನ ಹೊರಗಡೆ ಕಟ್ಟಿರ್ತಾರೆ. ಅಲ್ಲಿ ಕೆಲವೊಂದು ಹಸುಗಳಿವೆ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಯಾವುದೇ ಹಸುಗಳಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್.
ಈಗ ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿ ಏನು ಹಸುಗಳಿದ್ವೋ ಆ ಹಸುಗಳು ಕರು ಹಾಕಿರುವಂತ ಆ ಇಲ್ಲಿ ಇರುವಂತದ್ದು ಏನೇನೆಲ್ಲ ಎಷ್ಟು ಈಗ ಎಚ್ ಎಫ್ ಇಂದ ಇರುವಂತದ್ದು ಕೆಲವು ಕರುಗಳಿವೆ ನೋಡಿ, ಇವೆಲ್ಲ ಎಚ್ ಎಫ್ ಕರುಗಳಿವೆಲ್ಲ. ಇದು ನೀವು ನೋಡ್ತಾ ಇದ್ದೀರಿ ನೋಡಿ, ಇದು ಜೆರ್ಸಿ. ಇದು ಬಂದ್ಬಿಟ್ಟು ಈ ಹಸು ಬಂದ್ಬಿಟ್ಟು ಜೆರ್ಸಿ. ಜೆರ್ಸಿ ಜೊತೆಗೆ ಗರುಡ ಮಿಕ್ಸ್ ಆಗಿರುವಂತದ್ದು ಈ ಒಂದು ತಳಿ. ತುಂಬಾನೇ ಇದು ಫ್ಯಾಟ್ ಅಂಶ ಮತ್ತೆ ಡಿಗ್ರಿ ತುಂಬಾ ಚೆನ್ನಾಗಿರ್ತದೆ. ಜೊತೆಗೆ ಸ್ವಲ್ಪ ಹಾಲಿನ ಪ್ರಮಾಣ ಕೊಡುವಂತದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನ ಎಲ್ಲಾ ತಳಿಗಳು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಾರೆ, ಫ್ಯಾಟ್ ಮತ್ತೆ ಡಿಗ್ರಿ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅಲ್ಲಿರುವಂತದ್ದು ಇದು ಕೂಡ ಜೆರ್ಸಿ ಮತ್ತೆ ರೆಡ್ ಹೆನ್ನು ಜೊತೆಗೆ ಎಚ್ ಎಫ್ ಮಿಕ್ಸ್ ಆಗಿರುವಂತ ಈ ಒಂದು ತಳಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಹಸು. ಇದೊಂದು ಗಮನಿಸ್ಬೋದು ನೀವು. ಇಲ್ಲೂ ಸಾಕಷ್ಟು ತರದ್ದು ಹಸುಗಳು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇದು ಕ್ರಾಸ್ ಬೇಡ್ ಆಗಿರುವಂತದ್ದು. ಅಲ್ಲಿ ಎಚ್ ಎಫ್ ಆಗಿರ್ಬೋದು, ಜೊತೆಗೆ ನೀವೇನು ಹೇಳ್ತಿದ್ರಿ ಬ್ಲ್ಯಾಕ್ ಆಗಿರ್ಬೋದು, ಜೊತೆಗೆ ಜರ್ಸಿ ಎಲ್ಲ ಕೂಡ ಮಿಕ್ಸ್ ಆಗಿರುವಂತದ್ದು ಈ ಒಂದು ಬ್ರೀಡ್, ಕ್ರಾಸ್ ಬ್ರೀಡ್ ಆಗಿರುವಂತದ್ದು ಇಲ್ಲಿ ಗಮನಿಸ್ತಾ ಇದ್ರಿ ಫ್ರೆಂಡ್ಸ್. ಎಲ್ಲಾ ತಳಿ ಹಸುಗಳು ಯಾಕೆ ಸಾಕ್ತಾರೆ, ಎಲ್ಲ ಮಿಕ್ಸ್ ಆಗ್ತಾ ಸಾಕ್ತಾರೆ ಅನ್ನೋದು ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದೇ ತಳಿಯ ಹಸುಗಳನ್ನ ನಾವು ಸಾಕ್ತಾ ಇದ್ರೆ ಒಂದು ಫ್ಯಾಟ್ ನಮ್ಸ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಈಗ ಎಚ್ ಎಫ್ ಆರ್ ಯಥೇಚ್ಛವಾಗಿ ಹಾಲು ಕೊಡುತ್ತೆ. ಇನ್ನು ಸ್ವಲ್ಪ ಜರ್ಸಿ ಬಂದ್ರೆ ಸ್ವಲ್ಪ ಕಡಿಮೆ ಕೊಡುತ್ತೆ. ರೆಡ್ ಏನ್ ಬಂತು ಅಂತಂದ್ರೆ ರೆಡ್ ಏನಲ್ಲಿ ಕೂಡ ತುಂಬಾ ಅತಿ ಹೆಚ್ಚಾಗಿ ಹಾಲು ಕೊಡುವಂತ ಹಸು. ಅದನ್ನು ಕೂಡ ಎಲ್ಲಾ ತಳಿಯ ಒಂದು ಹಸುಗಳನ್ನ ನಾವು ಸಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಹಸು ಜಾಸ್ತಿ ಹಾಲು ಕೊಡುತ್ತೆ, ಒಂದೊಂದು ಹಸು ಕಡಿಮೆ ಕೊಡುತ್ತೆ, ಇನ್ನೊಂದು ಹಸು ಸ್ವಲ್ಪ ಮೀಡಿಯಮ್ ಕೊಡುತ್ತೆ. ಇವೆಲ್ಲ ಕೂಡ ಮಿಕ್ಸ್ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಫ್ಯಾಟ್ ಮತ್ತೆ ಡಿಗ್ರಿ ನಮಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಮಿಕ್ಸ್ ಮಾಡಿ ಸಾಕೋದ್ರಿಂದ ತುಂಬಾನೇ ಕೂಡ ಅನುಕೂಲ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಚ್ ಎಫ್ ನೇ ಸಾಕೋದ್ರೆ ಅದು ಅತಿ ಹೆಚ್ಚಾಗಿ ಹಾಲು ಕೊಡುತ್ತೆ, ಆದ್ರೆ ನಮ್ಗೆ ಅಲ್ಲಿ ಡಿಗ್ರಿ ಬರೋದಿಲ್ಲ ಮತ್ತೆ ಫ್ಯಾಟ್ ಬರೋದಿಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಅಲ್ಲಿ ಹಾಲಿನ ಪ್ರಮಾಣ ಸ್ವಲ್ಪ ನಮ್ಗೆ ಏನ್ ಕ್ವಾಂಟಿಟಿ ಇರ್ತದೋ, ನಮ್ಗೆ ಏನ್ ಕ್ವಾಲಿಟಿ ಇರ್ತದೋ ಅದು ನಮ್ಗೆ ಡೈರಿನಲ್ಲಿ ಏನ್ ಅವರು ಹೇಳ್ತಾರೋ ಆ ರೀತಿನಲ್ಲಿ ನಾವು ಕೊಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತು ಅಂತಂದ್ರೆ ನಮ್ಗೆ ಫ್ಯಾಟ್ ನಮ್ಸ್ ಆಗಿರ್ಬೋದು, ಡಿಗ್ರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲ ಕೂಡ ಮಿಕ್ಸ್ ಅನ್ನ ಸಾಕೋದ್ರಲ್ಲಿ ತುಂಬಾ ಅನುಕೂಲ ಇದೆ. ಮತ್ತೆ ಇದರ ಸಂಪೂರ್ಣವಾದ ಡೀಟೇಲ್ಸ್ ಏನೇನು ಹಸುಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದ್ನೋ, ನಿಮ್ಗೆ ತೋರಿಸಿದ ಎಲ್ಲ ಹಸುಗಳ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS. You're chilling in the rain.
some kind of butterfly. Baby, you give me midnight. You whip up my appetite.